ಎಲೆಕ್ಷನ್ನಲ್ಲೂ ನಮ್ಮ ಎಲೆಕ್ಷನ್ನವರು ಇದು ಮಾಡ್ತಾನೆ ಇದ್ದಾರೆ, ಧ್ವನಿ ಇರ್ತಾನೆ. ಇದು 2000 ಇಸ್ವಿಯಿಂದ 25 ವರ್ಷ ಆಗಿದೆ. ಟೊಮಾಟೊ ಮಾರ್ಕೆಟ್ ಜಾಗದ ಸಮಸ್ಯೆಯಿಂದ ಸುಮಾರು ಚೆಲುವನಹಳ್ಳಿ ಹತ್ತದು ಕೆರೆ ಅಂದರು, ಇನ್ನೊಂದಾದರೂ ಅರಣ್ಯ ಅಂತೇಳಿ. ಈಗ ಕೋರಗಂಡಳ್ಳಿ ಹತ್ರ ಫೈನಲ್ ಮಾಡಿದ್ದಾರೆ. ಫೈನಲ್ ಅದು ಸರ್ಕಾರ ಕಾರ್ಯದರ್ಶಿ ಹತ್ರ ಕಡತನೂ ಇದೆ. ಇದು ಆದಷ್ಟು ಬೇಗ ಅದನ್ನು ನೀವು ಗಂಭೀರವಾಗಿ ಪರಿಗಣಿಸಿ ಅದನ್ನು ಕಂದಾಯ ಅಲ್ಲ. ನಾ ಒಂದು ನಿಮಿಷ ಕೇಳಿ ಮಾಡೈತ್ರಿ ಅಲ್ಲ ಆಯ್ತಣ್ಣ. ಈಗ ಕೋರಗಂಡಳ್ಳಿ ಬಂದಾಗೈತೆ 60 ಎಕರೆ ಆಲ್ರೆಡಿ ಇದೆ, 70 ಎಕರೆ ಇನ್ನು 30 ಎಕರೆ 60 ಎಕರೆ, ಅದು 40 ಎಕರೆ ಫಾರೆಸ್ಟ್ದಲ್ಲ ಅಂತ ಹೇಳಿದ್ರೆ ಫಾರೆಸ್ಟ್ಗೆ ಅವ್ರಿಗೆ ಪರ್ಯಾಯವಾಗಿ ನಮಗೆ 40 ಫಾರೆಸ್ಟ್ ಎಕರೆಗೆ ಪರ್ಯಾಯ ಕೊಡಂಗಿಲ್ಲ. ಫಸ್ಟ್ ಫಾರೆಸ್ಟ್ ಅವರಿಗೆ ಡಿ ಕೆ ರವಿ ಅವರು ಡಿ ಸಿ ಇದ್ದಾಗ ಜಾಗ ಕೊಟ್ಟವ್ರೆ. ಆವಾಗ ಏನು ಕಂಡೀಷನ್ ಆಗಿ ಕೊಟ್ಟವ್ರೆ, ನಮಗೆ ರೆವಿನ್ಯೂಗೆ ಸಂಬಂಧಪಟ್ಟಾಗ ತಿರ್ಗಾ ರಿಟರ್ನ್ ಅನ್ನ ನಾವು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆ ಬೇಸಿಸ್ ಮೇಲೆ ರಿಟರ್ನ್. ಆಮೇಲೆ ಈಗ ಮಾರ್ಕೆಟಲ್ಲೇ ಲಕ್ಷ ರೈತರು ಅವರು ಬರ್ತಾರೆ. ಒಂದು ಇಂದಿರಾ ಕ್ಯಾಂಟೀನ್ ಈಗ ಸಾವಯವ ಗೊಬ್ಬರ ಮಾಡ್ತಾ ಇದ್ದಾರೆ. ಅದರಂತೆ ಎಲ್ಲ ಮಳಿಗೆಗಳು ಇಲ್ಲೆಲ್ಲ ಕಡೆ ಮಾಡ್ತಾರೆ. ನೀವೇನು ರೈತರಿಗೆ ನೋಡ್ರೆ ಅದು ಕರೆಕ್ಟಾಗಿ ನಮ್ಮ ರೈತರ ಐಡಿಯಾ ಇದೆ. ಆ ಜಾಗ ಕೊಟ್ಟ ಮೇಲೆ ಟೊಮೊಟೊಗಳೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಇಲ್ಲಿ ತರಕಾರಿ ಹಣ್ಣು ಹಂಪಲುಗಳನ್ನ ಇಲ್ಲಿ ಇಟ್ಕೊಂಡು ಬಜೆಟಲ್ಲಿ ಕೋಲಾರ ಜಿಲ್ಲೆಗೆ ಕೃಷಿ ಕ್ಷೇತ್ರಕ್ಕೆ ಏನೋ ಒಂದು ಹೆಚ್ಚಿನ ಅನುದಾನ ಖಂಡಿತವಾಗ್ಲೂ ಸ್ವಲ್ಪ ಸೈಡಿಗೆ ಹೋಗೋಣ.